ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನಾಂಬೆಯ ದರ್ಶನೋತ್ಸವದ 4ನೇ ದಿನ ಇವತ್ತು ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ನಾವೀಗ ಧರ್ಮ ದರ್ಶನದ ಸರತಿ ಸಾಲುಗಳನ್ನು ಗಮನಿಸಬಹುದು. ನಿನ್ನೆ ದಿನ ದೊಡ್ಡ ಸಂಖ್ಯೆಯಲ್ಲಿ ಅಂದರೆ ಭಾನುವಾರ ನಿನ್ನೆ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿದ್ದರು. ಇವತ್ತು ಭಕ್ತರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಕೂಡ ಬಹುತೇಕ ಧರ್ಮ ದರ್ಶನದ ಸರತಿ ಸಾಲುಗಳು ತುಂಬಿದೆ. ಆದರೆ ಅತ್ಯಂತ ಶೀಘ್ರವಾಗಿ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಧರ್ಮ ದರ್ಶನದಲ್ಲಿ ಬರ್ತಕ್ಕಂಥ ಭಕ್ತರು. ಈ ಬಾರಿ VIP ಪಾಸ್ ಇಲ್ಲ, VVIP ಪಾಸ್ಗಳೆಲ್ಲವೂ ಕೂಡ ರದ್ದು ಮಾಡಲಾಗಿದೆ. ಹಾಗಾಗಿನೇ ಬಹುತೇಕ ಧರ್ಮ ದರ್ಶನದಲ್ಲಿ ದರ್ಶನ ಪಡಲಿಕ್ಕೆ ಬರ್ತಕ್ಕಂಥ ಭಕ್ತರಿಗೆ 1 ರಿಂದ 1.5 ಗಂಟೆ ಸಮಯಕ್ಕೆ ದರ್ಶನ ಆಗ್ತಾ ಇದೆ. ನಿನ್ನೆ ಭಾನುವಾರ ಸುಮಾರು 1.5 ರಿಂದ 2 ಲಕ್ಷದಷ್ಟು ಭಕ್ತರು ನಿನ್ನೆ ಒಂದೇ ದಿನ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಿನ್ನೆ ಸ್ವಲ್ಪ ಒಂದು 3 ರಿಂದ 3.5 ಗಂಟೆಗಳ ಅವಧಿಯನ್ನು ಈ ಧರ್ಮ ದರ್ಶನ ಸಾಲಲ್ಲಿ ಬರ್ತಕ್ಕಂಥ ಭಕ್ತರು ದರ್ಶನಕ್ಕೆ ತೆಗೆದುಕೊಂಡಿದ್ದಾರೆ. ಆದರೆ ಇವತ್ತು ಭಕ್ತರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಆದರೂ ಕೂಡ ಬಹುತೇಕ ಸರತಿ ಸಾಲುಗಳೆಲ್ಲವೂ ಕೂಡ ಭರ್ತಿಯಾಗಿದೆ. ಬೆಳಿಗ್ಗೆ 8 ರಿಂದ 10 ಗಂಟೆವರೆಗೆ ಮಾತ್ರ ಗೋಲ್ಡ್ ಕಾರ್ಡ್ನ ಪಡೆದು ಬರ್ತಕ್ಕಂಥ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹಾಗೆ ಶಿಷ್ಟಾಚಾರ ಅಂದರೆ ಪ್ರೋಟೋಕಾಲ್ ಬರ್ತಕ್ಕಂಥ ಗಣ್ಯರಿಗೆ 10 ಗಂಟೆಯಿಂದ 12 ಗಂಟೆವರೆಗೆ ಮಾತ್ರ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗಾಗಿನೇ ಸಾಮಾನ್ಯ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಅತ್ಯಂತ ಶೀಘ್ರವಾಗಿ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲಿ ಎಂಟ್ರಿ ಗೇಟ್ ಇದೆ ಅಲ್ಲಿಂದ ದೇಗುಲದ ಗರ್ಭಗುಡಿವರೆಗೂ ಕೂಡ ಸುಮಾರು 5.5 ಕಿಲೋಮೀಟರ್ ಇದೆ. ಹೆಚ್ಚುವರಿಯಾಗಿ 3 ಕಿಲೋಮೀಟರು ಈ ರೀತಿಯಾಗಿರ್ತಕ್ಕಂಥ ಬ್ಯಾರಿಕೇಡ್ಗಳನ್ನು ಹಾಕಿ ಸರತಿ ಸಾಲುಗಳನ್ನು ನಿರ್ಮಾಣ ಮಾಡಲಾಗಿದೆ. ಯಾವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಆವಾಗ ಒಟ್ಟು 8 ಕಿಲೋಮೀಟರು ನಡ್ಕೊಂಡು ಬಂದು ಸಾಮಾನ್ಯ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಹಾಸನಾಂಬೆ ದರ್ಶನವನ್ನು ಮಾಡಬೇಕಾಗುತ್ತೆ. ಆದರೆ ಇವತ್ತು ಬಹುತೇಕ ಒಂದು 5 ರಿಂದ 5.5 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರೆ ಸಾಕು ಹಾಸನಾಂಬೆಯ ದರ್ಶನ ಭಕ್ತರಿಗೆ ಸಿಗ್ತಾ ಇದೆ. ಅದು ಕೂಡ ಅತ್ಯಂತ ಶೀಘ್ರವಾಗಿ ಭಕ್ತರು ಹೋಗ್ತಾ ಇದ್ದಾರೆ. ಯಾಕೆಂತಂದರೆ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ಇದೆ. ಏಕೆಂದರೆ ಇವತ್ತು ವರ್ಕಿಂಗ್ ಡೇ ಇದೆ, ಸೋಮವಾರ ಇದೆ. ಹಾಗಾಗಿನೇ ಸ್ಥಳೀಯರು ಬಹುತೇಕ ಬರ್ತಕ್ಕಂಥದ್ದು ಕಡಿಮೆ ಬೆಳಗಿನ ಜಾವದಲ್ಲಿ. ದೂರದ ಊರುಗಳಿಂದ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಭಕ್ತರು ಮಾತ್ರ ಈ ಸರತಿ ಸಾಲುಗಳಲ್ಲಿ ನಿಂತಿದ್ದಾರೆ. ಎಲ್ಲರೂ ಕೂಡ ರಾತ್ರಿಯಿಂದನೇ ಕಾಯ್ದು ಈಗ ಬೆಳಿಗ್ಗೆ ಹಾಸನಾಂಬೆಯನ್ನು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ಸೋಮವಾರ, ನಾಳೆ ಅಂದರೆ ಸಚಿವರೇ ಮನವಿ ಮಾಡಿರ್ತಕ್ಕಂಥ ಪ್ರಕಾರ ಗುರುವಾರದ ಒಳಗೆ ಎಲ್ಲರೂ ಕೂಡ ದರ್ಶನವನ್ನು ಮಾಡ್ಕೊಳ್ಳಿ. ಶುಕ್ರವಾರದ ನಂತರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬರ್ತಾರೆ. ಹಾಗಾಗಿನೇ ಎಲ್ಲರೂ ಕೂಡ ಗುರುವಾರದ ಒಳಗಡೆ ದರ್ಶನವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನು ಕೂಡ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ಅದರ ಪೂರಕವಾಗಿ ಜನರು ಕೂಡ ಅತ್ಯಂತ ಸುಗಮವಾಗಿ ಸುಲಲಿತವಾಗಿ ಹಾಸನಾಂಬೆ ದರ್ಶನವನ್ನು ಶೀಘ್ರವಾಗಿ ಪಡ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.